ಒಂದು ಹಾಸನ್ ಸ್ಟೈಲಲ್ಲಿ ನಿಮಗೆ ಅವರೆಕಾಳನ್ನ ಯೂಸ್ ಮಾಡಿಕೊಂಡು ಸೊಪ್ಪು ಸಾಂಬಾರನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲು ಎಲ್ಲ ಥರದ ಮಿಕ್ಸ್ ಸೊಪ್ಪುಗಳನ್ನ ತೊಗೊಂಡು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಎತ್ತಿಟ್ಕೊಳ್ಳಿ. ನೆಕ್ಸ್ಟ್ ಕುಕ್ಕರಲ್ಲಿ 1 ಗ್ಲಾಸಷ್ಟು ನೀರು ಹಾಕೊಂಡು 1 ಕಪ್ಪಷ್ಟು ಅವರೆಕಾಳನ್ನ ಹಾಕೊಂಡು ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ ಸೊಪ್ಪೆಲ್ಲ ಹಾಕೊಂಡು ಸೊಪ್ಪಿನ ಮೇಲೆ ಒಂದು ಟೊಮೊಟೊನ ಇಟ್ಟು ಸ್ವಲ್ಪ ಉಪ್ಪನ್ನ ಹಾಕೊಂಡು ಲಿಡ್ನ ಕ್ಲೋಸ್ ಮಾಡಿ 1 ವಿಸಲ್ನ ಹೊಡ್ಸಿ ಎತ್ತಿಟ್ಕೋಬೇಕು. ನೆಕ್ಸ್ಟ್ ಅದು ವಿಸಲ್ ಕಂಪ್ಲೀಟ್ ಆದ್ಮೇಲೆ ಅದರಲ್ಲಿ ಟೊಮೊಟೊ ಮೇಲೆ ಇಟ್ಟಿರ್ತೀವಲ್ಲ ಅದನ್ನ ತೆಗ್ದಿಟ್ಕೊಂಡು ಕಾಳು ಸೊಪ್ಪು ನೀರು ಇರುತ್ತಲ್ಲ ಅದನ್ನ ಸಪ್ರೇಟ್ ಮಾಡಿ ಸೋಸ್ಕೊಂಡು ಒಂದ್ ಕಡೆ ಎತ್ತಿಟ್ಕೋಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಇದಕ್ಕೊಂದು 5-6 ಮೆಣಸಿನ್ಕಾಯಿ ಬೇಕು. 1 ಈರುಳ್ಳಿನ ಅರ್ಧ ಕಟ್ ಮಾಡಿ ನಾನು ಈ ತರ ಬೆಂಕಿಲಿ ಬೇಯಿಸ್ಕೊಂಡಿದೀನಿ, ಅಥವಾ ನೀವು ಬಾಣ್ಲಿನ ಆದ್ರೂ ಈ ತರ ಹುರ್ಕೋಬಹುದು. ಜೀರಿಗೆ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಮತ್ತೆ 1 ಈರುಳ್ಳಿ ಎಲ್ಲಾನು ಒಂದು ಹುರ್ಕೊಂಡು ಅದನ್ನ ಒಂದು ಮಿಕ್ಸರ್ ಜಾರ್ಗೆ ಹಾಕೋಬೇಕು. ನೆಕ್ಸ್ಟ್ ಬೇಯಿಸಿಟ್ಕೊಂಡಿರೋ ಟೊಮೊಟೊ ಮತ್ತೆ ಕಾಳು ಸ್ವಲ್ಪ ಸೊಪ್ಪನ್ನ ಹಾಕೊಂಡು ಚೆನ್ನಾಗಿ ರುಬ್ಬಿ ಎತ್ತಿಟ್ಕೋಬೇಕು. ನೆಕ್ಸ್ಟ್ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕೊಂಡು ಅದಕ್ಕೆ ಸಾಸಿವೆನ ಹಾಕೊಂಡು ಜೀರಿಗೆ ಹಾಕಿ ನೆಕ್ಸ್ಟ್ ಗೆಚ್ಕೊಂಡಿರ್ತೀವಲ್ಲ 5-6 ಬೆಳ್ಳುಳ್ಳಿಯನ್ನ ನಾವು ಸಿಪ್ಪೆ ತೆಗೆದೇನೆ ಹಾಗೆ ಗೆಚ್ಕೊಂಡು ಹಾಕೋಬೇಕು. ಈ ತರ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸೊಪ್ಪಿನ ಸಾಂಬಾರ್ ಟೇಸ್ಟ್. ಒಬ್ಬೊಬ್ರು ಈ ಟೈಮಲ್ಲಿ ಈರುಳ್ಳಿನ ಹಾಕೊಂಡು ಕೂಡ ಫ್ರೈ ಮಾಡ್ತಾರೆ, ಆದ್ರೆ ಈರುಳ್ಳಿ ಹಾಕೋದ್ಕಿಂತ ಬರೀ ಇಷ್ಟೇ ಹಾಕೊಂಡು ಮಾಡಿದ್ರೇನೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದೆಲ್ಲ ಬೆಂದಾದ್ಮೇಲೆ ಇದಕ್ಕೆ ನಾವು ಸೊಪ್ಪು, ಕಾಳು, ಮೆಣಸಿನ್ಕಾಯಿ ಎಲ್ಲ ರುಬ್ಕೊಂಡಿರ್ತೀವಲ್ಲ ಆ ಮಸಾಲಾನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ ಇದ್ರದ್ದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ಆಲ್ರೆಡಿ ಸೊಪ್ಪು ಕಾಳು ಎಲ್ಲ ಬೆಂದಿರುತ್ತಲ್ಲ ಮೊದ್ಲೇನೆ, ಹಾಗಾಗಿ ಜಾಸ್ತಿ ಬೇಯಿಸೋದಿರಲ್ಲ. ಕಾಳು ಮತ್ತೆ ಸೊಪ್ಪನ್ನ ಬಸ್ದಾಗ ನೀರು ಬಂದಿರುತ್ತಲ್ಲ, ಬೇಯಿಸಿರೋ ನೀರು, ಅದನ್ನ ಫಸ್ಟ್ ಹಾಕೊಳ್ಳಿ. ನೆಕ್ಸ್ಟ್ ಅದರ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಮತ್ತೆ ನೀರು ಹಾಕೋಬೇಕು. ಮತ್ತೆ ಉಪ್ಪು ಹಾಕ್ಬೇಕಾದ್ರೂ ಅಷ್ಟೇ, ಫಸ್ಟೇ ಉಪ್ಪು ಹಾಕಿರ್ತೀವಿ ಸ್ವಲ್ಪ. ನೀವು ಸಾಂಬಾರ್ ಮಾಡ್ಬೇಕಿದ್ರೆ ಟೇಸ್ಟ್ನ ನೋಡ್ಕೊಂಡು ನೆಕ್ಸ್ಟ್ ಅದಕ್ಕೆ ಉಪ್ಪು ಹಾಕೊಳ್ಳಿ. ಸಾಂಬಾರು ಎಷ್ಟು ಚೆನ್ನಾಗಿ ಬೇಯುತ್ತೋ ಅಷ್ಟು ಸಾಂಬಾರಿದು ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಇವತ್ತು ರಾತ್ರಿ ಸಾಂಬಾರ್ ಮಾಡಿ ನಾಳೆ ಊಟ ಮಾಡಿದ್ರು ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಎಷ್ಟು ಬೇಯುತ್ತೋ ಅಷ್ಟು ಚೆನ್ನಾಗಿರುತ್ತೆ. ಲಾಸ್ಟ್ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡು ಬೇಯಿಸ್ಕೊಂಡ್ರೆ ಈ ಸಾಂಬಾರ್ ರೆಡಿ ಆಗಿರುತ್ತೆ. ನೆಕ್ಸ್ಟ್ ಇದು ಕಾಳು ಮತ್ತೆ ಸೊಪ್ಪು ಉಳ್ದಿರುತ್ತಲ್ಲ ಅದಕ್ಕೆ ಫಸ್ಟ್ ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕೊಂಡು ಅದಕ್ಕೆ ಸಾಸಿವೆ ಹಾಕಿ ನೆಕ್ಸ್ಟ್ ಗೆಜ್ಜಿರ ಬೆಳ್ಳುಳ್ಳಿನ ಹಾಕಿ ಮೆಣಸಿನ್ಕಾಯಿನ ಹಾಕೊಂಡು ಈರುಳ್ಳಿ ಕಟ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಈ ಕಾಳು ಸೊಪ್ಪನ್ನ ಹಾಕೊಂಡು ಒಗ್ಗರಣೆ ಮಾಡ್ಕೋಬೇಕು. ಈ ಒಗ್ಗರಣೆ ಮಾಡಬೇಕಿದ್ರೆ ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತಲ್ಲ ಅದೆಲ್ಲ ಹೋಗೋ ತನಕ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಇದಕ್ಕೆ ಕಾಯಿ ತುರಿನಾದ್ರೂ ಹಾಕೋಬಹುದು ಅಥವಾ ಮೊಟ್ಟೆ ಆದ್ರೂ ಹಾಕೊಂಡು ಫ್ರೈ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿರುತ್ತೆ ಇದು. ಮುದ್ದೆ ಜೊತೆ, ಅನ್ನ ಜೊತೆ ಎಲ್ಲಾದ್ರ ಜೊತೆ